ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಹೌಸ್ ರೆಂಟ್ ಅನ್ನೋದು ವಿಪರೀತ ಜಾಸ್ತಿ ಆಗಿದೆ. ಕೋವಿಡ್ಗೂ ಮೊದಲು ಅಷ್ಟೇನು ರೆಂಟ್ ಇರಲಿಲ್ಲ, ಆದರೆ ಕೋವಿಡ್ ನಂತರ ವಿಪರೀತ ಜಾಸ್ತಿ ಆಗಿದೆ. ಒಂದು ಲೆಕ್ಕದಲ್ಲಿ ಮಧ್ಯಮ ವರ್ಗದವರು ಬದುಕೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿದೆ. ಇದರ ಜೊತೆಗೆ IT ಕಂಪನಿಗಳಲ್ಲಿ ಉದ್ಯೋಗ ಕಡಿತ ಆಗ್ತಾ ಇದ್ದಾವೆ. ಹೀಗಾಗಿ ಬೆಂಗಳೂರಿಗೆ ಬದುಕು ಕಟ್ಕೊಳ್ಳೋದಿಕ್ಕೆ ಅಂತ ಬಂದವರಿಗೆ ಭವಿಷ್ಯದ ಆತಂಕ ಕಾಡ್ತಾ ಇದೆ. ಹಾಗಾದ್ರೆ ಇದು ಅಂದ್ರೆ ಬಾಡಿಗೆ ಸಾಮಾನ್ಯವಾದ ಏರಿಳಿತನ ಅಥವಾ ತೀರಾ ಎತ್ತರಕ್ಕೆ ತಲುಪಿ ಬರ್ಸ್ಟ್ ಆಗೋದಿಕ್ಕೆ ಕಾದಿರುವ ರಿಯಲ್ ಎಸ್ಟೇಟ್ ಬಬಲ್ ಆಗುತ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. 2025ರ ಆರಂಭದಿಂದ ಅತಿ ಹೆಚ್ಚು ಬಾಡಿಗೆ ಏರಿಕೆ ಕಂಡಿರೋ ಭಾರತದ ಪ್ರಮುಖ ನಗರಗಳ ಪೈಕಿ ಬೆಂಗಳೂರು ಉಳಿದೆಲ್ಲ ಸಿಟಿಗಳಿಗಿಂತ ಮುಂದೆ ಇದೆ. ಕೆಲವು ವರದಿಗಳ ಪ್ರಕಾರ ಕೇವಲ 3 ತಿಂಗಳಲ್ಲಿ ಮನೆ ಬಾಡಿಗೆಗಳು ಸರಾಸರಿ 15%ನಷ್ಟು ಹೆಚ್ಚು ಏರಿಕೆಯನ್ನು ಕಂಡಿದ್ದಾವೆ. ವಿಶೇಷವಾಗಿ ಸರ್ಜಾಪುರ ರಸ್ತೆ, ವೈಟ್ಫೀಲ್ಡ್ ಮತ್ತು ಔಟರ್ ರಿಂಗ್ ರೋಡ್ನಂತಹ ಟೆಕ್ ಕಾರಿಡಾರ್ಗಳಲ್ಲಿ 2 BHK ಮನೆಗಳ ಬಾಡಿಗೆ 30,000 ರೂಪಾಯಿದಿಂದ 45,000 ರೂಪಾಯಿ ತನಕ ಆಗಿದ್ದಾವೆ. ಏನ್ರಿ, ಒಬ್ಬ ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆಗೆ ತಂದೆ ತಾಯಿನೂ ನೋಡ್ಕೋಬೇಕಂತಂದ್ರೆ ಅದು ಸಾಧ್ಯನೇ ಇಲ್ಲ ಬಿಡಿ. ಆ ಲೆವೆಲ್ಗೆ ಮನೆ ಬಾಡಿಗೆಗಳು ಹೆಚ್ಚಾಗಿದ್ದಾವೆ. ದುಡಿದಿರೋ ದುಡ್ಡಲ್ಲಿ ಸರಾಸರಿ 30ರಿಂದ 40%ನಷ್ಟು ದುಡ್ಡು ಬರೀ ಮನೆ ಬಾಡಿಗೆಗೆ ಅಂತ ಖರ್ಚು ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಕೋವಿಡ್ಗೂ ಮೊದಲು ಇಷ್ಟೇನು ಹೆಚ್ಚಾಗಿರಲಿಲ್ಲ. ಕೋವಿಡ್ ಕಾಲ ಮುಗಿದು ಮತ್ತೆ ಜನಜೀವನ ಸರಳ ಆಗ್ತಾ ಇದ್ದಂಗೆನೆ ರೆಂಟ್ ಅನ್ನೋದು ಮುಗಿಲು ಮುಡ್ತಾ ಇದೆ. ನಾನು ಆವಾಗಲೇ ಹೇಳಿದ ಏರಿಯಾಗಳಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಬಾಡಿಗೆ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದು ಎಷ್ಟು ಅಂತ ಕೇಳೋದಕ್ಕೆ ಹೋಗಬೇಡಿ ನೀವು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕೇಳಿದರೆ ಎದೆ ದಸಕ್ ಅಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದರೆ, ಸರ್ಜಾಪುರ ರೋಡಲ್ಲಿ 2021ರಿಂದ 2024 ತನಕ 2 BHK ಮನೆಗಳ ರೆಂಟ್ ಎಷ್ಟಿತ್ತೋ ಅದು ಇವಾಗ 60ರಿಂದ 70%ನಷ್ಟು ಏರಿಕೆ ಕಂಡಿದೆ. ಆದರೆ ಈ ಬೆಳವಣಿಗೆಯಿಂದಾಗಿ ಮೂಲ ಬೆಂಗಳೂರಿಗರಿಗೆ ಅಂದರೆ ಮನೆ ಮಾಲೀಕರುಗಳಿಗೆ ಭರ್ಜರಿ ಆದಾಯ ಸಿಗ್ತಾ ಇದೆ. ಕೋವಿಡ್ಗೂ ಮೊದಲು ಸುಮಾರು 3.5% ಇದ್ದ ಬಾಡಿಗೆ ಆದಾಯ ಈಗ 4.5ರಿಂದ 5%ನಷ್ಟು ಏರಿಕೆ ಕಂಡಿದೆ. ಒಂದು ಬಿಲ್ಡಿಂಗ್ ಇರುತ್ತೆ, ಯಾವುದೋ ಒಂದು ಫ್ಲೋರ್ನಲ್ಲಿ ಓನರ್ ಇರ್ತಾರೆ, ಉಳಿದ ಮನೆಗಳಿಂದ ಅವರಿಗೆ ರೆಂಟ್ ಬರ್ತಾ ಇರುತ್ತೆ. ಅವರು ಮನಸ್ಸಿಗೆ ಬಂದಂಗೆ ರೆಂಟನ್ನು ಏರಿಸ್ತಾ ಹೋಗ್ತಾರೆ. ಇದಕ್ಕಂತಾನೆ ಅಂದರೆ ಬಾಡಿಗೆ ಏರಿಸೋದಕ್ಕೆ ಅಡ್ವಾನ್ಸ್ ತೊಗೊಳೋದಕ್ಕೆ ಕಾನೂನುಗಳು ಇದ್ರೂ ಅವರು ಅದಕ್ಕೆ ಕೇರ್ ಮಾಡೋದಿಲ್ಲ. ಮನಸ್ಸಿಗೆ ಬಂದಂಗೆ ತಮ್ಗೆ ಇಷ್ಟ ಬಂದಂಗೆ ರೆಂಟ್ ಹೇಳ್ತಾರೆ, ಅಡ್ವಾನ್ಸನ್ನು ತಗೊಳ್ತಾರೆ. ಇದರಿಂದಾಗಿ ಬಾಡಿಗೆದಾರರಿಗೆ ಕಷ್ಟ ಆಗಿದ್ರೂ ಮನೆ ಮಾಲೀಕರು ಮಾತ್ರ ಮಸ್ತ್ ಲಾಭದಲ್ಲಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಪರ್ಯಾಸ ಏನಂತಂದರೆ, ಈ ಬಾಡಿಗೆ ಏರಿಕೆ ಮತ್ತು IT ಕಂಪ್ನಿಗಳಲ್ಲಿನ ಉದ್ಯೋಗ ಕಡಿತ ಇವೆರಡು ಒಟ್ಟೊಟ್ಟಿಗೆನೇ ನಡೀತಾ ಇದ್ದಾವೆ. 2024ರಿಂದ 2025ರಲ್ಲಿ ಸಾವಿರಾರು IT ಉದ್ಯೋಗಗಳು ಕಡಿತ ಆಗಿದ್ದಾವೆ. ಆಟೋಮೇಷನ್ನು, AI ಅಳವಡಿಕೆ ಮತ್ತು ಕಾಸ್ಟ್ ಕಟಿಂಗ್ ಕಾರಣದಿಂದಾಗಿ ಅನೇಕ ಕಂಪನಿಗಳು ಹೊಸ ನೇಮಕಾತಿಗಳನ್ನು ಸ್ಲೋ ಮಾಡಿದ್ದಾವೆ. ಹಳೆ ಎಂಪ್ಲಾಯಿಗಳನ್ನು ಕೆಲಸದಿಂದ ತೆಗೆದುಹಾಕಿದ್ದಾವೆ. ಇಷ್ಟಾದರೂ ಸಹ ವಸತಿ ಬೇಡಿಕೆ ಬೆಂಗಳೂರಿನಲ್ಲಿ ಏನು ಕಡಿಮೆ ಆಗಿಲ್ಲ. ಯಾಕಂದರೆ ಬೆಂಗಳೂರಿನ ಹೆಚ್ಚಿನ ಜನ ಎಂಪ್ಲಾಯೀಸು ವಿಶೇಷವಾಗಿ ಔಟರ್ ರಿಂಗ್ ರೋಡು, ವೈಟ್ಫೀಲ್ಡು ಮತ್ತು ಬೇರೆ ಬೇರೆ IT ಬೆಲ್ಟ್ಗಳಲ್ಲಿರೋರು ಕಚೇರಿಗೆ ಬರ್ತಾ ಇದ್ದಾರೆ. ಕಾಸ್ಟ್ ಕಟಿಂಗ್ ನಡುವೆನೂ ಬೆಂಗಳೂರು ಟೆಕ್, ಸ್ಟಾರ್ಟಪ್ ಮತ್ತು GCC ಉದ್ಯೋಗಗಳಿಗಾಗಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಜನರನ್ನು ಬೆಂಗಳೂರಿಗೆ ಆಕರ್ಷಣೆ ಮಾಡ್ತಾ ಇದೆ. ಮುಖ್ಯವಾಗಿ ಬೆಂಗಳೂರಿನ ವೆದರು ಬಂದವರಿಗೆ ಇಲ್ಲೇ ಇರಬೇಕು ಅನ್ನೋ ತರಹ ಮಾಡುತ್ತೆ. ರೆಂಟು ಸುಟ್ಟರೂ ಪರವಾಗಿಲ್ಲ, ವೆದರ್ ನಮ್ಮನ್ನು ಕೂಲ್ ಮಾಡುತ್ತೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಒಂದು ರಿಯಲ್ ಎಸ್ಟೇಟ್ ಬಬಲ್ಲು ನಾರ್ಮಲಿ 3 ಲಕ್ಷಣಗಳನ್ನು ತೋರಿಸುತ್ತೆ. ಮೊದಲನೇದ್ದು ಬೆಲೆಗಳು ಆದಾಯದಿಂದ ಸಂಪೂರ್ಣವಾಗಿ ಬೇರ್ಪಡೋದು. ಎರಡನೇದ್ದು ದೊಡ್ಡ ಪ್ರಮಾಣದಲ್ಲಿ ಖರೀದಿ ನಡೆಯೋದು. ಮೂರನೇದ್ದು ತುಂಬ ಕಡಿಮೆ ಬಾಡಿಗೆ ಆದಾಯ. ಬೆಂಗಳೂರಲ್ಲಿ ಈ 3 ಮಿಶ್ರಣ ಆಗಿದ್ದಾವೆ. ಇಲ್ಲಿ ಆಸ್ತಿ ಬೆಲೆಗಳು ಏರಿದ್ರೂ ಅನೇಕ ಮಾರ್ಕೆಟ್ಗಳಲ್ಲಿ ಮುಂಬೈ ಮತ್ತು NCRನ ಕೆಲವು ಭಾಗಗಳಿಗೆ ಹೋಲಿಸಿದರೆ ಬೆಂಗಳೂರಲ್ಲಿ ಮೀಡಿಯಂ ರೇಟ್ ಇದೆ ಅಂತ ಹೇಳ್ಬೋದು. ಆದ್ರೂ ಕೆಲವು ಕಡೆ ಅಸಮತೋಲನ ಇದೆ. ಹೊಸ ಮೆಟ್ರೋ ಲೈನು, ಟೆಕ್ ಪಾರ್ಕು ಮತ್ತು ಫೇಮಸ್ ಸ್ಕೂಲ್ ಕಾಲೇಜ್ಗಳು ಇರೋ ಜಾಗದಲ್ಲಿ ಮನೆ ಬಾಡಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವುದಾದ್ರೂ ಒಂದು ಏರಿಯಾದಲ್ಲಿ ನಾವಿರುವಂತಹ ಮನೆಗೆ ಬಸ್ ಸ್ಟಾಪು, ಮೆಟ್ರೋ ಸ್ಟೇಷನ್ ಎಲ್ಲ ಸಮೀಪ ಇದ್ದಾಗ, ಆಸ್ಪಾಸ್ನಲ್ಲಿ ಪಾರ್ಕು ಅಥವಾ ಪ್ರತಿಷ್ಠಿತ ಬಿಲ್ಡಿಂಗ್ಗಳು ಇದ್ದಾಗ ಆ ಪ್ರತಿಷ್ಠೆಯ ಮೇಲೆ ರೆಂಟ್ಗಳು ಜಾಸ್ತಿ ಆಗ್ತವೆ. ಹಾಗೆ ಸ್ಲಮ್ ಪ್ರದೇಶಗಳ ಸಮೀಪ ಹೋಗ್ತಾ ಇದ್ದಂಗೆಲ್ಲ ರೆಂಟು ಕಡಿಮೆ ಆಗ್ತಾ ಹೋಗುತ್ತೆ.
ಕೋವಿಡ್ ನಂತರ 2023ರಲ್ಲಿ ಬಾಡಿಗೆ ಏರಿಕೆಯನ್ನು ಕಂಡಿತ್ತು. 2025ರಲ್ಲಿ ಅದು ಇನ್ನಷ್ಟು ಏರಿಕೆ ಆಗಿದೆ. ಇದು ಯಾರಿಗೆ ಅರ್ಥ ಆಗುತ್ತೋ ಇಲ್ವೋ, ಆದರೆ ಇದು ಬೆಂಗಳೂರಿಗಂತೂ ದೊಡ್ಡ ಬಿಕ್ಕಟ್ಟನ್ನು ತಂದಿಡುತ್ತೆ. ವಿಶೇಷವಾಗಿ IT ಕಂಪ್ನಿಗಳಲ್ಲಿ ಅಪರಾತಪರ ಕಾಸ್ಟ್ ಕಟಿಂಗ್ ನಡೀತಾ ಇರುವಾಗ ಮಧ್ಯಮ ವರ್ಗದ ಜನ ಮತ್ತು ಬೆಂಗಳೂರಿಗೆ ಹೊಸದಾಗಿ ಬರೋ ಟೆಕ್ ಉದ್ಯೋಗಿಗಳಿಗೆ ಇದು ಕಷ್ಟ ಆಗೇ ಆಗುತ್ತೆ. ತುಂಬ ಜನ IT ಎಂಪ್ಲಾಯೀಸು ಪ್ರಮುಖ IT ಕಾರಿಡಾರನ್ನು ಬಿಟ್ಟು ಎಲ್ಲಿ ರೆಂಟ್ ಕಮ್ಮಿ ಇರುತ್ತೋ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ಎಷ್ಟು ದೂರ ಆದರೂ ಪರವಾಗಿಲ್ಲ ಅಂತ, ಟ್ರಾವೆಲ್ ಮಾಡೋ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಬಾಡಿಗೆ ಮನೆ ಇದ್ದರೆ ಸಾಕು ಅಂತ ಈ ಟ್ರಾಫಿಕ್ನಲ್ಲಿ ನರಳಾಡ್ತಾ ಇದ್ದಾರೆ. ಹೀಗೆ ದೇಶದ ಬೇರೆ ಬೇರೆ ನಗರಗಳಿಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟು ಸಿಕ್ಕಾಪಟ್ಟೆ ಜಾಸ್ತಿ ಸ್ಪೀಡ್ ಆಗ್ತಾ ಇದೆ. ಮುಂದಿನ 12ರಿಂದ 24 ತಿಂಗಳುಗಳ ಬಾಡಿಗೆ ಇವತ್ತಿನ ಬಾಡಿಗೆ ಇದ್ದಂಗೆ ಇರುತ್ತೋ ಅಥವಾ ಮುಂದೆಯೂ ಈ ಬಾಡಿಗೆ ರೇಟ್ನಲ್ಲಿ ಕರೆಕ್ಷನ್ ಆಗ್ತಾ ಹೋಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ.